ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ರೈತರ ಹೋರಾಟ ಆಗ್ತಾ ಇದೆ. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರ ರಿಯಾಕ್ಷನ್ ಒಬ್ಬೊಬ್ಬರೇ ಕೊಡ್ತಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತನಾಡಿದ್ದಾರೆ. ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲವೇ ಇಲ್ಲ, ಸಿಎಂ ಸಚಿವರಿಗೆ ರೈತರ ಬಗ್ಗೆ ದ್ವೇಷ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಪ್ರತಿ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದೆ ಸರ್ಕಾರ ಅನ್ನುವಂತ ಗಂಭೀರ ಆರೋಪ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಕೂಡ ಮಾತನಾಡಿದ್ದಾರೆ. ಆದ್ರೆ ಸರ್ಕಾರ ಸಮಸ್ಯೆ ಬಗೆಹರಿಸುತ್ತೆ ಅನ್ನುವಂತ ನಿರೀಕ್ಷೆ ನಮಗಂತೂ ಇಲ್ಲ. ಸರ್ಕಾರದ ವೈಫಲ್ಯವನ್ನ ಬಿಚ್ಚಿಡ್ತೀವಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಹಿರಿಯ ಡೆಪ್ಯೂಟಿ ಲೀಡರ್ ಆಗಿರುವಂತಹ ಅರವಿಂದ್ ಬೆಲ್ಲದ್ ಅವರಿದ್ದಾರೆ. ಸರ್, ಇವತ್ತಿನ ರೈತರ ಪ್ರತಿಭಟನೆಯಲ್ಲಿ ಬಿಜೆಪಿ ಎಲ್ಲ ಶಾಸಕರು ತಾವು ಕೂಡ ಸೇರಿದಂತೆ ಭಾಗವಹಿಸ್ತಾ ಇದ್ದಾರೆ. ಹೌದು, ಯಾಕಂದ್ರೆ ರೈತರ ಬಗ್ಗೆ ಈ ಸರ್ಕಾರಕ್ಕ ಅತ್ಯಂತ ನಿಷ್ಕಾಳಜಿ ಐತಿ. ಒಂದೇ ಒಂದು ಪೈಸಾ ಕಾಳಜಿ ಇಲ್ಲ. ನನಗನ್ಸ್ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಮತ್ತು ಈ ಕಾಂಗ್ರೆಸ್ನ ಮಂತ್ರಿಮಂಡಲಕ್ಕೆ ಈ ರೈತಾಪಿ ಕೆಲಸ ಏನ್ ಮಾಡ್ತಾರಲ್ಲ ಆ ಸಮಾಜಗಳ ಬಗ್ಗೆ ದ್ವೇಷ ಐತಿ. ಹಾಗಾಗಿ ರೈತರ ಬಗ್ಗೆ ಯಾವುದೇ ವಿಷಯ ಇದ್ರೂ ಕೂಡ ಸಿದ್ದರಾಮಯ್ಯನವರು ಅದನ್ನ ಮುಂದೆ ಹಾಕುವಂತ ವಿಷಯ ಅಥವಾ ಅದಕ್ಕೆ ಡಿಸಿಷನ್ ವಿರುದ್ಧವಾಗಿ ತೆಗೆದುಕೊಳ್ಳುವಂತ ಕೆಲಸ ಅವ್ರು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ ಅವರು. ಸರ್, ಕಳೆದ 1 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಕಬ್ಬು ಬೆಳೆಗೆ FRP ಫಿಕ್ಸ್ ಮಾಡಿರುವಂತದ್ದು ಸರಿಯಲ್ಲ, ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂತಹ ಹಣ ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಅನ್ನುವಂಥದ್ದು, ಮತ್ತೊಂದು ಮೆಕ್ಕೆಜೋಳ ವಿಚಾರ. ಎರಡೂ ವಿಚಾರಗಳನ್ನು ಕೂಡ ವಿಧಾನಸಭೆ ಮತ್ತೆ ಪರಿಷತ್ತಲ್ಲಿ ಗಟ್ಟಿಯಾಗಿ ಧ್ವನಿ ಮಾಡ್ತೀರಾ? ಹೌದು, ಸಹಜವಾಗಿ ಬೇರೆ ವಿಷಯಗಳ ಜೊತೆ ಈ ವಿಷಯಗಳನ್ನು ಕೂಡ ತೆಗೆದುಕೊಳ್ತೇವೆ. ಸರ್, ಈ ಬಾರಿಯ ಉತ್ತರ ಕರ್ನಾಟಕದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀರಾ? ಚರ್ಚೆ ನಾವು ಮಾಡ್ತೇವೆ, ಆದ್ರೆ ಈ ಸರ್ಕಾರದಿಂದ ನಮಗೇನು ನಿರೀಕ್ಷೆ ಇಲ್ಲ. ಹಾಗಾದ್ರೆ ಈ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಯಾವುದೇ ಯೋಜನೆಗಳಾಗ್ಲಿ ಬಂದಿಲ್ಲ? ಇಲ್ಲ, ಯಾವುದೂ ಬಂದಿಲ್ಲ. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು 2013-18 ಈಗ 2ನೇ ಅವಧಿ ಆದ ಬಳಿಕ ಅತಿ ಹೆಚ್ಚು ಅನುದಾನ ಕೊಟ್ಟಿರುವಂತದ್ದು ಉತ್ತರ ಕರ್ನಾಟಕಕ್ಕೆ, ಅತಿ ಹೆಚ್ಚು ಯೋಜನೆಗಳನ್ನು ಕೊಟ್ಟಿರೋದು ಉತ್ತರ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಯಾವ ಯೋಜನೆಗಳು ಫಲಪ್ರದ ಆಗಿಲ್ಲ ಅಂತ ತಮ್ಮ ಅನಿಸಿಕೆ? ಸುಮ್ನೆ ಅವ್ರು ಏನ್ ಹೇಳ್ತಾರೆ ಸಂಖ್ಯೆಗಳ ಮೂಲಕ ಅವ್ರು ಏನ್ ಮಾಡಿದ್ದಾರೆ ಏನಿಲ್ಲ ಅವ್ರನ್ನ ಬೆಚ್ಚಿಡ್ತೇವೆ. ಇದಿಷ್ಟು ಅರವಿಂದ್ ಬೆಲ್ಲದ್ ಅವರ ಒಂದು ಮಾತು. ಕ್ಯಾಮರಾಮನ್ ಗಿರಿಬಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್.